ಯೆಹೋವನೇ, ಬೇಗನೆ ಸದೋತ್ತರವನ್ನು ದಯಪಾಲಿಸು. ನನ್ನ ಆತ್ಮವು ಕುಂದಿ ಹೋಗಿದೆ. ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರಿದವರಿಗೆ ನಾನು ಸಮಾನನಾಗಿರುವೆನು. ಭಾನುವಾರ 21 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಎಜ್ರನು 5ನೇ ಅಧ್ಯಾಯದ 5ನೇ ವಚನ. ಯಹೂದ್ಯರ ಹಿರಿಯರು ತಮ್ಮ ದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದರಿಂದ ವಿಚಾರಿಸುವುದಕ್ಕೆ ಬಂದವರು ಅವರಿಗೆ ಅಡ್ಡಿ ಮಾಡದೆ ತಾವು ಇದರ ವಿಷಯವಾಗಿ ದುರಾವೇಶನಿಗೆ ವರ್ತಮಾನ ಮುಟ್ಟಿಸಿ ಉತ್ತರವನ್ನು ಬರೆದು ಕಳಿಸುವೆವೆಂದು ಹೇಳಿ ಹೋದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ದೃಷ್ಟಿ ತನ್ನ ಜನರ ಮೇಲಿದ್ದು ದಯೆಯು ಅವರಿಗೆ ದೊರಕಿದಾಗ ಅವರು ಕೈ ಹಾಕಿದ ಕೆಲಸಕ್ಕೆ ಯಾರೂ ಅಡ್ಡಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಕಾರ್ಯಕ್ಕೆ ಕೈ ಹಾಕಿದಂಥವರು, ದೇವರ ದಯೆ ಇದ್ದಂಥವರು ನಿಲ್ಲದೆ ಮುಂದೆ ಸಾಗೋಣ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ದಯೆಯು ಅವರಿಗೆ ದೊರಕಿತು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸುವುದಾದರೆ, ಕುರೇಷನ್ ಎಂಬಂತ ಅರಸನು ತನಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ ಮತ್ತು ದೇವರ ಆಲಯವನ್ನು ಕಟ್ಟಬೇಕೆಂಬುದಾಗಿ ಎಜ್ರನನ್ನು ತನ್ನ ಜನರನ್ನು ಯೆರೂಸಲೇಮಿಗೆ ಕಳಿಸಿದ್ದನು. ಅವರು ಕಾರ್ಯ ಪ್ರಾರಂಭ ಮಾಡಿದ್ದರು, ಆದರೂ ವಿರೋಧದಿಂದ ನಿಲ್ಲಿಸಬೇಕಾಗಿತ್ತು. ಇಸ್ರಾಯೇಲ್ಯರ ಹಿರಿಯರು ತಾವು ಆ ಕೆಲಸ ನಿಲ್ಲಿಸಬಾರದು, ಪುನಃ ಪ್ರಾರಂಭಿಸಬೇಕೆಂಬುದಾಗಿ ಪ್ರವಾದನೆಗಳ ಮೂಲಕ ತಿಳಿದಂಥವರು ತಿರುಗಿ ಆಲಯದ ಕಾರ್ಯಕ್ಕೆ ಕೈ ಹಾಕಿದರು. ಆದರೂ ಈ ಸಂದರ್ಭದಲ್ಲಿ ಅರಸನಾದಂಥ ದಾರಾವೇಶನಿಗೆ ಅಲ್ಲಿನವರು ಒಂದು ಆಕ್ಷೇಪಣೆ ಅಥವಾ ಈ ಕಾರ್ಯ ನಡೆಯಬಾರದು ಎಂಬುದನ್ನು, ಇದನ್ನು ನಿಲ್ಲಿಸಬೇಕೆಂಬುದಾಗಿ ಬಂದು ಅವರಲ್ಲಿ ಕೇಳಿಕೊಂಡರು. ಆಗ ಅರಸನಿಗೆ ಬರೆಯುತ್ತೇವೆಂಬುದಾಗಿ ಹೇಳಿ ಆ ಕಾರ್ಯ ಆ ಕ್ಷಣದಲ್ಲಿ ನಿಲ್ಲಿಸದೆ ಅರಸನಿಗೆ ಇದರ ವಿರೋಧವಾಗಿ ಬರೆದರು. ಆದರೂ ದೇವರ ದಯೆ ಈ ಜನರ ಮೇಲೆ ಇದ್ದದ್ದರಿಂದ ಕಾರ್ಯ ನಿಲ್ಲಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ಜೀವನದಲ್ಲಿ ನಾವು ದೇವರ ಕೆಲಸಕ್ಕೆ ಕೈ ಹಾಕಿದಾಗ ಅಡಚಣೆಗಳು, ಸವಾಲುಗಳು, ಸಮಸ್ಯೆಗಳು ಬರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದೇ. ಆದರೆ ದೇವರ ದಯೆಯು ನಮ್ಮ ಮೇಲೆ ಇರುವುದಾದರೆ, ನಮ್ಮನ್ನು ದೇವರು ದೃಷ್ಟಿಸುತ್ತಾ ನೋಡುತ್ತಿರುವುದಾದರೆ, ದೇವರ ಕಾರ್ಯಕ್ಕೆ ಕೈ ಹಾಕಿದಂತ ನಾವುಗಳು ಹಿಂಜರಿಯದೆ ದೇವರ ಕೃಪೆಯಿಂದ, ದೇವರ ದಯೆಯಿಂದ ಕಾರ್ಯವನ್ನು ಮುಂದುವರಿಸುತ್ತಾ ಹೋಗಬೇಕು. ಆಗ ದೇವರು ಯಾವ ಅಡಚಣೆಯು, ಯಾವ ರೀತಿಯಾದಂಥ ಶಕ್ತಿಯು ನಮ್ಮ ಕಾರ್ಯವನ್ನು ನಿಲ್ಲಿಸಿದ ಹಾಗೆ ನಡೆಸುವಂತವನಾಗಿದ್ದಾನೆ. ಕರ್ತನೇ, ದಯಮಯ ಸ್ವಾಮಿ, ನಿನ್ನ ಕಾರ್ಯಕ್ಕೆ ಕೈ ಹಾಕಿದಂತ ನಾವೆಂದಿಗೂ ಹಿಂಜರಿಯದ ಹಾಗೆ ಬಲಪಡಿಸು. ನಾವು ನಿನ್ನನ್ನು ನಂಬಿ ಮುಂದೆ ಸಾಗುವಾಗ ಆ ಕಾರ್ಯ ಎಂದಿಗೂ ನಿಲ್ಲದಂತೆ ನೀನು ಮಾಡುತ್ತಾ ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.